ನನ್ನಲ್ಲಿ ಹಣ ಇತ್ತು, ಹಾಗಾಗಿ ನಾನು ಹಣ ಪಾವತಿಸಿದೆ. ಆದ್ರೆ ಬಡವರ ಪ್ರಶ್ನೆ ಏನು ಅಂತ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಬಿಪಿಸಿಎಲ್ ನಿವೃತ್ತ ನೌಕರ ಶಿವಕುಮಾರ್ ಆಕ್ರೋಶದ ಬೆನ್ನಲ್ಲೇ ಭ್ರಷ್ಟರ ತಲೆದಂಡ ಆಗಿದೆ. ಇಬ್ಬರು ಲಂಚಬಾಕ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಪಿಎಸ್ಐ ಸಂತೋಷ್, ಕಾನ್ಸ್ಟೇಬಲ್ ಗೋರಖನಾಥ್ ಈ ಇಬ್ಬರು ಅಮಾನತ್ತಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಡಿಸಿಪಿ ಪರಶುರಾಮ್ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಹೆಣದ ಮೇಲೆ ಕಾಸು ಆಯ್ಕೊಳ್ಳುವಂತಹ ಜನ ಅಂತ ಹೇಳಬೇಕಾ ಇವರನ್ನ? ಮಗಳನ್ನ ಕಳ್ಕೊಂಡಿದ್ದಾರೆ, ತಂದೆ ಒಬ್ರು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡಿ, ಶರೀರನ ಅಂತ್ಯ ಸಂಸ್ಕಾರ ಕಳಿಸ್ಕೊಡಿ, UDR ಪ್ರತಿಯನ್ನ ಕೊಡಿ ಅಂತ ಹೇಳಿದ್ರೆ ಹಣ ಕಿತ್ಕೊಂಡು ತಿನ್ನೋ ಅಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಶೇಮ್ಫುಲ್ ಇದು. ನಿಜ ಭಾವನಾ, ಎಲ್ಲರೂ ಕೂಡ ತಲೆ ತೆಗೆಸುವಂತಹ ಪ್ರಕರಣ ಇದು. ಮಗಳನ್ನ ಕಳೆದುಕೊಂಡಂತಹ ತಂದೆಯಿಂದ ಪ್ರತಿ ಹಂತದಲ್ಲೂ ಕೂಡ ಲಂಚವನ್ನ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳ ಸಂಖ್ಯೆ ಈಗ ಹೆಚ್ಚಾಗಿರುವಂತದ್ದು. ಇದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ. BPCL ಅಲ್ಲಿ CFO ಆಗಿ ನಿವೃತ್ತ ಹೊಂದಿದಂತಹ ಶಿವಕುಮಾರ್ ಇದ್ದಾರೆ. ಅವರ ಒಂದು ಮಗಳು 32 ವರ್ಷದ ಅಕ್ಷಯ ಅನ್ನೋರೊಬ್ಳು ಮೃತವನ್ನ ಪಟ್ಟಿರ್ತಾರೆ. ಬ್ರೈನ್ ಹ್ಯಾಮರೇಜ್ ಇಂದ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರ ಮಗಳ ಒಂದು ಮೃತದೇಹವನ್ನ ಒಂದು ಆಸ್ಪತ್ರೆಯಿಂದ ಮರಣೋತ್ತರ ಪರೀಕ್ಷೆಗೆ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅಲ್ಲಿರುವಂತಹ ಸರ್ಕಾರಿ ಆಂಬ್ಯುಲೆನ್ಸ್ ನ ಸಿಬ್ಬಂದಿ 3,000 ರೂಪಾಯಿಯನ್ನ ಲಂಚ ಕೊಡಬೇಕು ಅಂತ ಹೇಳಿಬಿಟ್ಟು ಬೇಡಿಕೆಯನ್ನು ಇಡ್ತಾನೆ. ಅದಾದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂದ್ರೂ ಕೂಡ ಪೊಲೀಸರ ಸಹಕಾರ ಸರಿಯಾಗಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಆಗ್ಲೂ ಕೂಡ ಈ ಒಂದು ಅಕ್ಷಯ್ ಅವರ ತಂದೆ ಆಗಿರುವಂತಹ ಶಿವಕುಮಾರ್ ಪರದಾಡ್ತಿರ್ತಾರೆ. ಬೇರೆಯವರ ಇನ್ಫ್ಲೂಯೆನ್ಸ್ ಬಳಸಿಕೊಂಡು ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಗ ಆಗ ಮರಣೋತ್ತರ ಪರೀಕ್ಷೆಗೆ ಅಧಿಕಾರಿಗಳು ಬರ್ತಾರೆ. ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಎಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಹೋಗ್ತಾರೋ ಅಲ್ಲಿ ಆ ಚಿತಾಗಾರದಲ್ಲೂ ಕೂಡ 2,000 ರೂಪಾಯಿಯನ್ನ ಒಂದು ಲಂಚದ ರೂಪದಲ್ಲಿ ಕೇಳ್ತಾರೆ. ಅದಾದ ನಂತರದಲ್ಲಿ ಮಗಳ ಒಂದು ಅಂತ್ಯ ಸಂಸ್ಕಾರ ಆದ ನಂತರದಲ್ಲಿ ಆ UDR ಪ್ರತಿಯನ್ನ ಕೇಳೋದಕ್ಕೆ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು 5,000 ರೂಪಾಯಿ ಕೊಟ್ಟರೆ ಅಷ್ಟೇ UDR ಪ್ರತಿಯನ್ನ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಲಂಚವನ್ನ ಕೇಳ್ತಾರೆ. ಅಲ್ಲೂ ಕೂಡ 5,000 ರೂಪಾಯಿನ ಲಂಚವನ್ನು ಕೊಟ್ಟ ನಂತರದಲ್ಲಿ ಮಗಳ ಒಂದು ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋಕೆ GBA ಕಚೇರಿಗೆ ಹೋದಾಗ ಆ ಒಂದು ಮರಣ ಪ್ರಮಾಣ ಪತ್ರ ಕೊಡೋದಕ್ಕೆ 2,000 ರೂಪಾಯಿನ ಲಂಚವನ್ನ ಕೇಳ್ತಾರೆ. ಅಂದ್ರೆ ಪ್ರತಿ ಹಂತದಲ್ಲೂ ಮಗಳು ಮೃತಪಟ್ಟ ನಂತರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಧಿಕಾರಿಗಳು ಲಂಚವನ್ನಕ್ಕೆ ಬೇಡಿಕೆನ ಇಟ್ಟಿದ್ರು. ಲಂಚ ಕೊಟ್ಟರಷ್ಟೇ ಕೆಲಸವನ್ನ ಮಾಡಿಕೊಟ್ಟಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಹಾಕ್ತಾರೆ. ಈ ಪೋಸ್ಟ್ ಹಾಕಿದ ನಂತರದಲ್ಲಿ ಅಧಿಕಾರಿಗಳು ಕೂಡ ತನಿಖೆ ಮಾಡಿದಾಗ ಅಧಿಕಾರಿಗಳು, ಆಸ್ಪತ್ರೆಯವರು ಜೊತೆಗೆ GBA ಅಧಿಕಾರಿಗಳು ಲಂಚ ಪಡೆದು ಕೂಡ ಈಗ ರುಜು ಆಗಿರುವಂತದ್ದು. ಹೀಗಾಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯ ಇಬ್ಬರು ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೊಂದು ಕಡೆ GBA ಇರುವಂತಹ ಮರಣೋತ್ತರ ಪರೀಕ್ಷೆ ಅಥವಾ ಈ ಒಂದು ಮರಣ ಪ್ರಮಾಣ ಪತ್ರ ಕೊಡೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳನ್ನು ಕೂಡ ಇದೀಗ ಸಸ್ಪೆಂಡ್ ಮಾಡೋದಕ್ಕೆ GBA ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಇಡೀ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಲಂಚಾವತಾರ ತಾಂಡವವಾಡ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮಗಳನ್ನ ಕಳೆದುಕೊಂಡಂತಹ ತಂದೆಯಿಂದ ಪ್ರತಿ ಹಂತದಲ್ಲೂ ಕೂಡ ದುಡ್ಡನ್ನ ಕೇಳುವ ಮೂಲಕ ಅವರ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಕೆಲಸವನ್ನ ಈ ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತದ್ದು. ಈ ಒಂದು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಎಲ್ಲರ ವಿರುದ್ಧ ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಭಾವನಾ, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.